ಹೀಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ಜನರಿಗೋಸ್ಕರ ಬಗೆ ಬಗೆಯ ಕೇಕ್ಗಳು ರೆಡಿಯಾಗಿದೆ. ಚಾಕ್ಲೇಟ್, ವೆನಿಲಾ, ವೈಟ್ ಫಾರೆಸ್ಟ್ ಹೀಗೆ ವಿವಿಧ ರೀತಿಯ ಕೇಕ್ಗಳು ಸಿದ್ಧವಾಗಿದೆ. ಅದರಲ್ಲೂ ಪ್ರಮುಖವಾಗಿ RCB ಹೊಸ ಅಧ್ಯಾಯ ಅಂತ ಬರೆದಿರುವ ಕೇಕ್ ವಿಶೇಷವಾಗಿ ಗಮನ ಸೆಳೀತಾ ಇದೆ. ರಾಜಧಾನಿ ಬೆಂಗಳೂರು ಹೊಸ ವರ್ಷಕ್ಕೆ ಸಜ್ಜಾಗಿದೆ. ಹೊಸ ವರ್ಷದ ನೆಪದಲ್ಲಿ ಇದೀಗ ಕೇಕ್ಗಳ ಮಾರಾಟ ಕೂಡ ಹೆಚ್ಚಳ ಆಗಿರುವಂಥದ್ದು. ನಾನೀಗ ಬೆಂಗಳೂರಿನ ಜಯಲಕ್ಷ್ಮಿ ಬೇಕರಿ ಬಳಿ ಇದ್ದೀನಿ. ಜಯಲಕ್ಷ್ಮಿ ಬೇಕರಿಯಲ್ಲೂ ಕೂಡ ಹೊಸ ವರ್ಷಕ್ಕೆ ಅಂತ ಹೇಳಿ ತರಾವರಿ ವೆರೈಟಿ ಕೇಕ್ಗಳು ರೆಡಿ ಆಗಿರುವಂಥದ್ದು. ಹಾಫ್ ಕೆಜಿ, ಮುಕ್ಕಾಲು ಕೆಜಿ, 1 kg ಈ ರೀತಿಯ ಪೇಸ್ಟ್ರೀಸ್ಗಳು ಈಗಾಗಲೇ ಹೊಸ ವರ್ಷಕ್ಕೆ ಅಂತ ಹೇಳಿ ಸಜ್ಜಾಗಿದೆ. ಅಂದರೆ ಪ್ರದರ್ಶನಕ್ಕೆ ಮಾರಾಟಕ್ಕೆ ಇರುವಂಥದ್ದು. ಸೊ ಈಗಾಗಲೇ ಕೆಲವರು ಆನ್ ಡಿಮ್ಯಾಂಡ್ ತೊಗೊಂಡು ಹೋಗ್ತಾ ಇದ್ದಾರೆ, ಕೆಲವರು ಮುಂಚಿತವಾಗಿಯೇ ಪ್ರೀ ಬುಕ್ಕಿಂಗ್ನ ಮಾಡಿ ತೊಗೊಂಡು ಹೋಗುವಂಥವ್ರು ಕೂಡ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಕೇಕ್ಗಳನ್ನು ರೆಡಿ ಮಾಡಿರುವಂಥದ್ದು. ಚಾಕ್ಲೇಟ್ ಇರ್ಬೋದು, ವೆನಿಲಾ ಇರ್ಬೋದು, ಪೈನಾಪಲ್ ಇರ್ಬೋದು. ಪ್ರಮುಖವಾಗಿ ಚಾಕ್ಲೇಟು ಎಲ್ಲದಕ್ಕಿಂತ ಹೆಚ್ಚಿಗೆ ಸೇಲ್ ಆಗುತ್ತೆ ಕಾಣುತ್ತೆ. ಹೀಗಾಗಿ ಚಾಕ್ಲೇಟ್ ಕೇಕ್ಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ RCB ಹೊಸ ಅಧ್ಯಾಯ ಅಂತ ಹೇಳಿ ಕೂಡ ಕೇಕ್ ಮೇಲೆ ಬರೆಯಲಾಗಿದೆ. ಏನೇ ಇದ್ರೂ RCB ಮೇಲಿನ ಲವ್ ಯಾರಿಗೂ ಕೂಡ ಕಮ್ಮಿ ಆಗೋದಿಲ್ಲ. ಹೊಸ ವರ್ಷಕ್ಕೆ RCBಯನ್ನು ಕೂಡ ನೆನಪು ಮಾಡಿಕೊಳ್ಳುವಂತಹ ಕೇಕ್ ಇದೆ. ಸಾಮಾನ್ಯವಾಗಿ 12 ಗಂಟೆ ಹೊತ್ತಿಗೆ ಕೇಕನ್ನು ಕಟ್ಟೋ ಮೂಲಕ ವಿಶ್ ಮಾಡಿ ಹೊಸ ವರ್ಷಾಚರಣೆಯನ್ನು ಮಾಡಲಾಗುತ್ತೆ. ಹೀಗಾಗಿ ಕೇಕ್ಗೂ ಕೂಡ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂಥದ್ದು. ಕೇಕ್ಗಳನ್ನು ಸಾಲಾನುಸಾಲು ಜೋಡಿಸಿ ಇಷ್ಟ ಬಂದವರು ಯಾವ ರೀತಿಯಾಗಿ ಕೇಕ್ಗಳು ಬೇಕೋ ಆ ರೀತಿಯಾಗಿ ಕೇಕ್ಗಳನ್ನು ತಗೊಂಡು ಹೋಗ್ಬೋದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಕೇಕ್ಗಳ ಡಿಮ್ಯಾಂಡ್ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಹೀಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ಜನರಿಗೋಸ್ಕರ ಬಗೆ ಬಗೆಯ ಕೇಕ್ಗಳು ರೆಡಿಯಾಗಿದೆ. ಚಾಕ್ಲೇಟ್, ವೆನಿಲಾ, ವೈಟ್ ಫಾರೆಸ್ಟ್ ಹೀಗೆ ವಿವಿಧ ರೀತಿಯ ಕೇಕ್ಗಳು ಸಿದ್ಧವಾಗಿದೆ. ಅದರಲ್ಲೂ ಪ್ರಮುಖವಾಗಿ RCB ಹೊಸ ಅಧ್ಯಾಯ ಅಂತ ಬರೆದಿರುವ ಕೇಕ್ ವಿಶೇಷವಾಗಿ ಗಮನ ಸೆಳೀತಾ ಇದೆ. ರಾಜಧಾನಿ ಬೆಂಗಳೂರು ಹೊಸ ವರ್ಷಕ್ಕೆ ಸಜ್ಜಾಗಿದೆ. ಹೊಸ ವರ್ಷದ ನೆಪದಲ್ಲಿ ಇದೀಗ ಕೇಕ್ಗಳ ಮಾರಾಟ ಕೂಡ ಹೆಚ್ಚಳ ಆಗಿರುವಂಥದ್ದು. ನಾನೀಗ ಬೆಂಗಳೂರಿನ ಜಯಲಕ್ಷ್ಮಿ ಬೇಕರಿ ಬಳಿ ಇದ್ದೀನಿ. ಜಯಲಕ್ಷ್ಮಿ ಬೇಕರಿಯಲ್ಲೂ ಕೂಡ ಹೊಸ ವರ್ಷಕ್ಕೆ ಅಂತ ಹೇಳಿ ತರಾವರಿ ವೆರೈಟಿ ಕೇಕ್ಗಳು ರೆಡಿ ಆಗಿರುವಂಥದ್ದು. ಹಾಫ್ ಕೆಜಿ, ಮುಕ್ಕಾಲು ಕೆಜಿ, 1 kg ಈ ರೀತಿಯ ಪೇಸ್ಟ್ರೀಸ್ಗಳು ಈಗಾಗಲೇ ಹೊಸ ವರ್ಷಕ್ಕೆ ಅಂತ ಹೇಳಿ ಸಜ್ಜಾಗಿದೆ. ಅಂದರೆ ಪ್ರದರ್ಶನಕ್ಕೆ ಮಾರಾಟಕ್ಕೆ ಇರುವಂಥದ್ದು. ಸೊ ಈಗಾಗಲೇ ಕೆಲವರು ಆನ್ ಡಿಮ್ಯಾಂಡ್ ತೊಗೊಂಡು ಹೋಗ್ತಾ ಇದ್ದಾರೆ, ಕೆಲವರು ಮುಂಚಿತವಾಗಿಯೇ ಪ್ರೀ ಬುಕ್ಕಿಂಗ್ನ ಮಾಡಿ ತೊಗೊಂಡು ಹೋಗುವಂಥವ್ರು ಕೂಡ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಕೇಕ್ಗಳನ್ನು ರೆಡಿ ಮಾಡಿರುವಂಥದ್ದು. ಚಾಕ್ಲೇಟ್ ಇರ್ಬೋದು, ವೆನಿಲಾ ಇರ್ಬೋದು, ಪೈನಾಪಲ್ ಇರ್ಬೋದು. ಪ್ರಮುಖವಾಗಿ ಚಾಕ್ಲೇಟು ಎಲ್ಲದಕ್ಕಿಂತ ಹೆಚ್ಚಿಗೆ ಸೇಲ್ ಆಗುತ್ತೆ ಕಾಣುತ್ತೆ. ಹೀಗಾಗಿ ಚಾಕ್ಲೇಟ್ ಕೇಕ್ಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ RCB ಹೊಸ ಅಧ್ಯಾಯ ಅಂತ ಹೇಳಿ ಕೂಡ ಕೇಕ್ ಮೇಲೆ ಬರೆಯಲಾಗಿದೆ. ಏನೇ ಇದ್ರೂ RCB ಮೇಲಿನ ಲವ್ ಯಾರಿಗೂ ಕೂಡ ಕಮ್ಮಿ ಆಗೋದಿಲ್ಲ. ಹೊಸ ವರ್ಷಕ್ಕೆ RCBಯನ್ನು ಕೂಡ ನೆನಪು ಮಾಡಿಕೊಳ್ಳುವಂತಹ ಕೇಕ್ ಇದೆ. ಸಾಮಾನ್ಯವಾಗಿ 12 ಗಂಟೆ ಹೊತ್ತಿಗೆ ಕೇಕನ್ನು ಕಟ್ಟೋ ಮೂಲಕ ವಿಶ್ ಮಾಡಿ ಹೊಸ ವರ್ಷಾಚರಣೆಯನ್ನು ಮಾಡಲಾಗುತ್ತೆ. ಹೀಗಾಗಿ ಕೇಕ್ಗೂ ಕೂಡ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂಥದ್ದು. ಕೇಕ್ಗಳನ್ನು ಸಾಲಾನುಸಾಲು ಜೋಡಿಸಿ ಇಷ್ಟ ಬಂದವರು ಯಾವ ರೀತಿಯಾಗಿ ಕೇಕ್ಗಳು ಬೇಕೋ ಆ ರೀತಿಯಾಗಿ ಕೇಕ್ಗಳನ್ನು ತಗೊಂಡು ಹೋಗ್ಬೋದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಕೇಕ್ಗಳ ಡಿಮ್ಯಾಂಡ್ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಹೀಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ಜನರಿಗೋಸ್ಕರ ಬಗೆ ಬಗೆಯ ಕೇಕ್ಗಳು ರೆಡಿಯಾಗಿದೆ. ಚಾಕ್ಲೇಟ್, ವೆನಿಲಾ, ವೈಟ್ ಫಾರೆಸ್ಟ್ ಹೀಗೆ ವಿವಿಧ ರೀತಿಯ ಕೇಕ್ಗಳು ಸಿದ್ಧವಾಗಿದೆ. ಅದರಲ್ಲೂ ಪ್ರಮುಖವಾಗಿ RCB ಹೊಸ ಅಧ್ಯಾಯ ಅಂತ ಬರೆದಿರುವ ಕೇಕ್ ವಿಶೇಷವಾಗಿ ಗಮನ ಸೆಳೀತಾ ಇದೆ. ರಾಜಧಾನಿ ಬೆಂಗಳೂರು ಹೊಸ ವರ್ಷಕ್ಕೆ ಸಜ್ಜಾಗಿದೆ. ಹೊಸ ವರ್ಷದ ನೆಪದಲ್ಲಿ ಇದೀಗ ಕೇಕ್ಗಳ ಮಾರಾಟ ಕೂಡ ಹೆಚ್ಚಳ ಆಗಿರುವಂಥದ್ದು. ನಾನೀಗ ಬೆಂಗಳೂರಿನ ಜಯಲಕ್ಷ್ಮಿ ಬೇಕರಿ ಬಳಿ ಇದ್ದೀನಿ. ಜಯಲಕ್ಷ್ಮಿ ಬೇಕರಿಯಲ್ಲೂ ಕೂಡ ಹೊಸ ವರ್ಷಕ್ಕೆ ಅಂತ ಹೇಳಿ ತರಾವರಿ ವೆರೈಟಿ ಕೇಕ್ಗಳು ರೆಡಿ ಆಗಿರುವಂಥದ್ದು. ಹಾಫ್ ಕೆಜಿ, ಮುಕ್ಕಾಲು ಕೆಜಿ, 1 kg ಈ ರೀತಿಯ
ಪೇಸ್ಟ್ರೀಸ್ಗಳು ಈಗಾಗಲೇ ಹೊಸ ವರ್ಷಕ್ಕೆ ಅಂತ ಹೇಳಿ ಸಜ್ಜಾಗಿದೆ. ಅಂದರೆ ಮಾರಾಟಕ್ಕೆ, ಪ್ರದರ್ಶನಕ್ಕೆ, ಮಾರಾಟಕ್ಕೆ ಇರುವಂಥದ್ದು. ಸೊ ಈಗಾಗಲೇ ಕೆಲವರು ಆನ್ ಡಿಮ್ಯಾಂಡ್ ತೊಗೊಂಡು ಹೋಗ್ತಾ ಇದ್ದಾರೆ, ಕೆಲವರು ಮುಂಚಿತವಾಗಿಯೇ ಪ್ರೀ ಬುಕ್ಕಿಂಗ್ನ ಮಾಡಿ ತೊಗೊಂಡು ಹೋಗುವಂಥವ್ರು ಕೂಡ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಕೇಕ್ಗಳನ್ನು ರೆಡಿ ಮಾಡಿರುವಂಥದ್ದು. ಚಾಕ್ಲೇಟ್ ಇರ್ಬೋದು, ವೆನಿಲಾ ಇರ್ಬೋದು, ಪೈನಾಪಲ್ ಇರ್ಬೋದು. ಪ್ರಮುಖವಾಗಿ ಚಾಕ್ಲೇಟು ಎಲ್ಲದಕ್ಕಿಂತ ಹೆಚ್ಚಿಗೆ ಸೇಲ್ ಆಗುತ್ತೆ ಕಾಣುತ್ತೆ. ಹೀಗಾಗಿ ಚಾಕ್ಲೇಟ್ ಕೇಕ್ಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ RCB ಹೊಸ ಅಧ್ಯಾಯ ಅಂತ ಹೇಳಿ ಕೂಡ ಕೇಕ್ ಮೇಲೆ ಬರೆಯಲಾಗಿದೆ. ಏನೇ ಇದ್ರೂ RCB ಮೇಲಿನ ಲವ್ ಯಾರಿಗೂ ಕೂಡ ಕಮ್ಮಿ ಆಗೋದಿಲ್ಲ. ಹೊಸ ವರ್ಷಕ್ಕೆ RCBಯನ್ನು ಕೂಡ ನೆನಪು ಮಾಡಿಕೊಳ್ಳುವಂತಹ ಕೇಕ್ ಇದೆ. ಸಾಮಾನ್ಯವಾಗಿ 12 ಗಂಟೆ ಹೊತ್ತಿಗೆ ಕೇಕನ್ನು ಕಟ್ಟೋ ಮೂಲಕ ವಿಶ್ ಮಾಡಿ ಹೊಸ ವರ್ಷಾಚರಣೆಯನ್ನು ಮಾಡಲಾಗುತ್ತೆ. ಹೀಗಾಗಿ ಕೇಕ್ಗೂ ಕೂಡ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂಥದ್ದು. ಕೇಕ್ಗಳನ್ನು ಸಾಲಾನುಸಾಲು ಜೋಡಿಸಿ ಇಷ್ಟ ಬಂದವರು ಯಾವ ರೀತಿಯಾಗಿ ಕೇಕ್ಗಳು ಬೇಕೋ ಆ ರೀತಿಯಾಗಿ ಕೇಕ್ಗಳನ್ನು ತಗೊಂಡು ಹೋಗ್ಬೋದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಕೇಕ್ಗಳ ಡಿಮ್ಯಾಂಡ್ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಹೀಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ಜನರಿಗೋಸ್ಕರ ಬಗೆ ಬಗೆಯ ಕೇಕ್ಗಳು ರೆಡಿಯಾಗಿದೆ. ಚಾಕ್ಲೇಟ್, ವೆನಿಲಾ, ವೈಟ್ ಫಾರೆಸ್ಟ್ ಹೀಗೆ ವಿವಿಧ ರೀತಿಯ ಕೇಕ್ಗಳು ಸಿದ್ಧವಾಗಿದೆ. ಅದರಲ್ಲೂ ಪ್ರಮುಖವಾಗಿ RCB ಹೊಸ ಅಧ್ಯಾಯ ಅಂತ ಬರೆದಿರುವ ಕೇಕ್ ವಿಶೇಷವಾಗಿ ಗಮನ ಸೆಳೀತಾ ಇದೆ. ರಾಜಧಾನಿ ಬೆಂಗಳೂರು ಹೊಸ ವರ್ಷಕ್ಕೆ ಸಜ್ಜಾಗಿದೆ. ಹೊಸ ವರ್ಷದ ನೆಪದಲ್ಲಿ ಇದೀಗ ಕೇಕ್ಗಳ ಮಾರಾಟ ಕೂಡ ಹೆಚ್ಚಳ ಆಗಿರುವಂಥದ್ದು. ನಾನೀಗ ಬೆಂಗಳೂರಿನ ಜಯಲಕ್ಷ್ಮಿ ಬೇಕರಿ ಬಳಿ ಇದ್ದೀನಿ. ಜಯಲಕ್ಷ್ಮಿ ಬೇಕರಿಯಲ್ಲೂ ಕೂಡ ಹೊಸ ವರ್ಷಕ್ಕೆ ಅಂತ ಹೇಳಿ ತರಾವರಿ ವೆರೈಟಿ ಕೇಕ್ಗಳು ರೆಡಿ ಆಗಿರುವಂಥದ್ದು. 1/2 kg, 3/4 kg, 1 kg ಈ ರೀತಿಯ ಪೇಸ್ಟ್ರೀಸ್ಗಳು ಈಗಾಗಲೇ ಹೊಸ ವರ್ಷಕ್ಕೆ ಅಂತ ಹೇಳಿ ಸಜ್ಜಾಗಿದೆ. ಅಂದರೆ ಮಾರಾಟಕ್ಕೆ, ಪ್ರದರ್ಶನಕ್ಕೆ, ಮಾರಾಟಕ್ಕೆ ಇರುವಂಥದ್ದು. ಸೊ ಈಗಾಗಲೇ ಕೆಲವರು ಆನ್ ಡಿಮ್ಯಾಂಡ್ ತೊಗೊಂಡು ಹೋಗ್ತಾ ಇದ್ದಾರೆ, ಕೆಲವರು ಮುಂಚಿತವಾಗಿಯೇ ಪ್ರೀ ಬುಕ್ಕಿಂಗ್ನ ಮಾಡಿ ತೊಗೊಂಡು ಹೋಗುವಂಥವ್ರು ಕೂಡ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಕೇಕ್ಗಳನ್ನು ರೆಡಿ ಮಾಡಿರುವಂಥದ್ದು. ಚಾಕ್ಲೇಟ್ ಇರ್ಬೋದು, ವೆನಿಲಾ ಇರ್ಬೋದು, ಪೈನಾಪಲ್ ಇರ್ಬೋದು. ಪ್ರಮುಖವಾಗಿ ಚಾಕ್ಲೇಟು ಎಲ್ಲದಕ್ಕಿಂತ ಹೆಚ್ಚಿಗೆ ಸೇಲ್ ಆಗುತ್ತೆ ಕಾಣುತ್ತೆ. ಹೀಗಾಗಿ ಚಾಕ್ಲೇಟ್ ಕೇಕ್ಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ RCB ಹೊಸ ಅಧ್ಯಾಯ ಅಂತ ಹೇಳಿ ಕೂಡ ಕೇಕ್ ಮೇಲೆ ಬರೆಯಲಾಗಿದೆ. ಏನೇ ಇದ್ರೂ RCB ಮೇಲಿನ ಲವ್ ಯಾರಿಗೂ ಕೂಡ ಕಮ್ಮಿ ಆಗೋದಿಲ್ಲ. ಹೊಸ ವರ್ಷಕ್ಕೆ RCBಯನ್ನು ಕೂಡ ನೆನಪು ಮಾಡಿಕೊಳ್ಳುವಂತಹ ಕೇಕ್ ಇದೆ. ಸಾಮಾನ್ಯವಾಗಿ 12 ಗಂಟೆ ಹೊತ್ತಿಗೆ ಕೇಕನ್ನು ಕಟ್ಟೋ ಮೂಲಕ ವಿಶ್ ಮಾಡಿ ಹೊಸ ವರ್ಷಾಚರಣೆಯನ್ನು ಮಾಡಲಾಗುತ್ತೆ. ಹೀಗಾಗಿ ಕೇಕ್ಗೂ ಕೂಡ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂಥದ್ದು. ಕೇಕ್ಗಳನ್ನು ಸಾಲಾನುಸಾಲು ಜೋಡಿಸಿ ಇಷ್ಟ ಬಂದವರು ಯಾವ ರೀತಿಯಾಗಿ ಕೇಕ್ಗಳು ಬೇಕೋ ಆ ರೀತಿಯಾಗಿ ಕೇಕ್ಗಳನ್ನು ತಗೊಂಡು ಹೋಗ್ಬೋದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಕೇಕ್ಗಳ ಡಿಮ್ಯಾಂಡ್ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ.